ಎಂತ ಇದು ಗೋಪಿ? ಎಷ್ಟು ಇಡ್ಲಿ ಉಂಟು? 5-6 ಇರ್ಬೋದು. 5-6? ನಾನ್ ನಿನಗೆ ದುಡ್ಡು ಕೊಟ್ಟಿದ್ದು 2 ಇಡ್ಲಿಗಲ್ಲವೋ? ಇದು ಹೋಟ್ಲ್ ಇಡ್ಲಿ ಅಲ್ಲ, ಅತ್ತಿಗೆ ಇಡ್ಲಿ. ಅತ್ತಿಗೆ ಇಡ್ಲಿಯಾ? ಅದ್ಯಾರು ನಿನ್ನ ಹಾಳು ಅತ್ತಿಗೆ? ಅದೇ ಗುರು, ಕೆಳಗಿನ ಮನೆಯಾಗಿಲ್ವಾ ಸಂಧ್ಯಾ ಅತ್ತಿಗೆ. ಅಮ್ಮ ನನಗ್ ಬೇಡ, ಅಪ್ಪನ್ಗೆ 2 ಇಡ್ಲಿ ಹಾಕು. ಬೇಡಮ್ಮ, ಇನ್ನೊಂದು ಇಡ್ಲಿ ತಿನ್ಬಿಟ್ರೆ ನಾನು ಹೊಟ್ಟೆ ಕನ್ನ ಮಾಡಿ ಕಟ್ಟ ಆಗುತ್ತಮ್ಮ. ನಿಮ್ಮ ಅಮ್ಮನಿಗೆ ಹಾಕು. ನನಗ್ ಬೇಡಮ್ಮ, ನಾನು ಇನ್ನು ದಪ್ಪ ಹಾಕ್ತೀನಿ. ಬೇಡ ಗುರು, ಏಟ್ ತಿಂದ್ಯಾ ಗುರು? ಸಕ್ಕತ್ತಾಗಿ ಒದೆ ತಿಂದ್ಯಾ ಗುರು? ಗುರು ಗುರು ನೀನು ಮೊದಲು ಬಾಯಿ ಮುಚ್ಚು. ಗಡಿಗೆ ರಂಗಯ್ಯನವರೇ, ನಾನು ಬಡವನಿರಬಹುದು, ಆದ್ರೆ ಭಿಕ್ಷುಕನಲ್ಲ. ಎಂತದಿದು? ಇದು ಇಡ್ಲಿ? ಹೌದು, ಅದು ಇಡ್ಲಿಯೇ. ನಿಮ್ಮ ಮನೆ ಇಡ್ಲಿಯೇ, ನಿಮ್ಮ ಮೊಮ್ಮಗಳು ಕೊಟ್ಟ ಇಡ್ಲಿಯೇ. ನಾನೇನು ಕೇಳಲಿಲ್ಲ, ಗೊತ್ತುಂಟೋ? ಏನಮ್ಮ ಇದು? ನಮ್ಮನೆ ಇಡ್ಲಿ ಅಂತ ಹೇಳ್ತಿದ್ದಾನೆ, ನೀನ್ಯಾರ ಕೊಟ್ಯಾ? ಅದು ತಾತ, ಅದು ಇಡ್ಲಿ. ಇಲ್ಲಿ ನೋಡಿ ಸಾರು, ಇವೆಲ್ಲ ನನಗೆ ಸ್ವಲ್ಪ ಕೂಡ ಸರಿ ಬರುವುದಿಲ್ಲ. ಈ ಮಂಗಳೂರು ಮಂಜುನಾಥ ಉಪವಾಸ ಬಿದ್ದು ಸತ್ತರೂ ಸರಿ, ಇನ್ನೊಬ್ಬರ ಮುಂದೆ ಕೈ ಚಾಚುವುದಿಲ್ಲ. ನಿಮ್ಮ ಮೊಮ್ಮಗಳಿಗೆ ಸ್ವಲ್ಪ ಬುದ್ಧಿ ಹೇಳಿ, ನಾನಿನ್ನು ಬರ್ತೇನೆ. ನಡಿಯಪ್ಪೋತಿ. ಸುಮ್ಕೆ ಏನೋ ಮಾತಾಡ್ಬೇಡ ಗುರು. ಏನೋ ಓಲಿ ಪಾಪ ಅಂತ ಪ್ರೊಡ್ಯೂಸರ್ ತವ ಕರ್ಕೊಂಡು ಹೋದೆ, ಅವ್ರಿಗೆ ಹಿಂಟು ಡೂಸು ಮಾಡ್ಕೊಟ್ಟೆ. ನೀನು ಒಳ್ಳೆ ಸಂಗೀತ ವಿದ್ವಾನ್ ಹಂಗೆ ಹಿಂಗೆ ಅಂತ ಬುಲ್ಡೇನೋ ಬಿಟ್ಟೆ. ಅವ್ರು ಡಿಕ್ಸೋರು ಕಮ್ಮ ಹಿಂಗೆ ಕಮ್ಮ ಅಂತ ಟೂನ್ ಹಾಕು ಅಂದ್ರೆ ಮುಚ್ಕೊಂಡು ಹಾಕದ್ ಬಿಟ್ಟು ಅದಕ್ಕೆ ಅಂಶ ಲೇಖನೆ ಕರೀರಿ ಏನ್ಬಿಡದ. ನೀನ್ ಹಿಂಗೆ ಕೊಬ್ಬು ಮಾಡ್ತಾ ಕುಂತ್ರೆ ಈ ಜನ್ದಾಗ ನೀನ್ ಮ್ಯೂಸಿಕ್ ಡೈರೆಕ್ಟರ್ ಆಗಕ್ಕಿಲ್ಲ. ಈಗಲೂ ಹೇಳುತ್ತೇನೆ ಗೋಪಿ, ಆ ಟ್ಯೂನ್ ಬೇಕಿದ್ದರೆ ಆ ಮ್ಯೂಸಿಕ್ ಡೈರೆಕ್ಟರ್ನೇ ಕರೆಯಲಿ. ಈ ಮಂಗಳೂರು ಮಂಜುನಾಥನಿಗೆ ತನ್ನದೇ ಆದ ಸೆಪರೇಟ್ ಸ್ಟೈಲ್ ಉಂಟು, ಗೊತ್ತುಂಟೋ? ಹೌದೌದು, ನಿನ್ ದೊಡ್ಡ ಸ್ಟೈಲು. ಬೆಳಗ್ಗೆ ಇನ್ನೊಂದು ಪ್ರೊಡ್ಯೂಸರ್ ತವ ಕರ್ಕೊಂಡು ಹೋದ್ನಲ್ಲ, ಅವ್ರು ನನಗೆ 10 ವರ್ಷದಿಂದ ಫ್ರೆಂಡು. ಅವ್ರು ನೀನೇನ್ ಟ್ಯೂನ್ ಕೊಟ್ಟೆ? ಎಂತದು ಗೋಪಿ ನನ್ನನಿಗೆ ಕಂಡಮ್ ಮಾಡುವುದು? ಆ ರಾಗ ಇಂಪಾಗಿಲ್ಲವೋ? ಸರಿಯಾಗಿ ಕೇಳಿ ನೋಡು. ಲಲ್ಲಾ ಲಾ 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 ಲಾ. ಅದೇನ್ ಟೂನು ಏನ್ ಟೂನು? ಈಗ ನಾನ್ ಆಡ್ತೀನಿ ಕೇಳು. 1 2 3 4 5 6 7 8 9 10 11 12 13. ನಿಲ್ಲು ನಿಲ್ಲು, ಇದು ನನ್ನ ಟ್ಯೂನು, ನನ್ನ ಸ್ವಂತ ಟ್ಯೂನು. ಇದು ಹಿಂದಿಗೆ ಹೇಗೆ ಹೋಯ್ತು? ಇದು ಹಿಂದಿಗೆ ಹೋಗಿಲ್ಲ ಗುರು, ನೀನ್ ಹಿಂದಿನ ಕತ್ಕೊಂಡ್ ಬಂದಿರೋದು. ಕಳ್ ಮ್ಯೂಸಿಕ್ ಡೈರೆಕ್ಟ್ರು. ಇಲ್ಲ ಗೋಪಿ, ಆ ಪಾಂಡುರಂಗನ ಆಣೆಗೂ ಇದು ನನ್ನ ಸ್ವಂತ ಟ್ಯೂನು. 10 ವರ್ಷಗಳ ಹಿಂದೆ ಮಂಗಳೂರಿನಲ್ಲಿ ಒಂದು ತುಳು ನಾಟಕಕ್ಕೆ ಹಾಕಿದ ರಾಗ ಇದು. ಮತ್ತೆ ಮಂಗಳೂರಿನ ಬಾಂಬೆಗೆ ಹೆಂಗೋಯ್ತು? ಟ್ರೈನ್ನಾಗ ಪ್ಲೇನ್ನಾಗ? ಬಾಂಬೆಯ? ಹಾ, ಈಗ ನೆನಪಾಯಿತು ನೋಡು. ನನ್ನ ನಾಟಕವನ್ನು ನೋಡಲು ಬಾಂಬೆಯಿಂದ ಒಬ್ಬ ಹಿಂದಿ ಮನುಷ್ಯ ಬಂದಿದ್ದ. ಅವನೇ ಈ ಟ್ಯೂನ್ ಅನ್ನು ಕಾಪಿ ಹೊಡೆದು ಬಾಂಬೆಯಲ್ಲಿ ದುಡ್ಡು ಮಾಡಿಕೊಂಡಿರಬೇಕು. ಹೌದೌದೌದೌದು. ಇನ್ ನನ್ ತವ ಹೇಳ್ದಂಗೆ ಬೇರೆಯವ್ರ ತವ ಹೇಳಕ್ ಹೋಗಿಯ ಕಲ್ತವನ್ ಕಜ್ಜಿ ನಾಯಿ ಹೊಡೆದಂಗ್ ಹೊಡಿತಾರೆ. ಹೋಗಲೇ ಹೋಗ. ಸತ್ಯ ಎಂತದು ಅಂತ ಆ ಪಾಂಡುರಂಗನಿಗೆ ಗೊತ್ತುಂಟು, ನಿನಗೆಂತದು ಗೊತ್ತುಂಟೋ ದರ್ಬೇಸಿ? ಸರಿ ಸರಿ, ಆ ನಿನ್ ಪಾಂಡ್ರಂಗ್ ಗೀಂಡ್ರಂಗ್ನೆಲ್ಲ ಆ ಕಡೆ ಇಕ್ಕು. ಈಗ ನಾನ್ ಬಾಕಲ್ ತಟ್ಟಿದ್ರೆ ಆ ಹುಡುಗಿ ತಿರುಗಿಸ್ ಕೆನ್ನೆಗ್ ತಟ್ಟಾಳೆ. ಸುಮ್ಕೆ ಇಲ್ಲೇ ಮನಿ ಕೇಳೋಣ. ಗೋಪಿ, ಹೊರಗಡೆ ತುಂಬಾ ಚಳಿಯಲ್ಲವೋ ಮಾರಾಯ? ಆಗಿದ್ದಾಗ್ಲಿ ಬಾಗ್ಲಿ ತಟ್ಟಿ ಬಿಡು. ಸುಮ್ಕಿರು ಗುರು, ಮೊದ್ಲೇ ಆ ಹುಡುಗಿ ಗೈಯಾಳಿ ಬಾಯಿ ಪಡ್ಕೊಂತಾಳೆ. ಅವಳು ತವ ಈಟೋದ್ನಲ್ಲಿ ಯಾರು ಉಗಿಸ್ಕೊಡೋರು? ಬೆಳಿಗ್ಗೆ ಎಲ್ಲ ರೋಡ್ ಅಲ್ಸ್ಬಿಟ್ಟು ಈಗ ನೆಮ್ಮದಿ ನಿದ್ದೆ ಮಾಡಕ್ಕೂ ಬಿಡಲ್ಲ ಅಂತಾನೆ. ಯಾವ ನೋಡು ಕದ್ದಿರೋ ಟೂನ್ ಹಾಕೊಂಡು ಮನ್ಸಿನ ನೆಮ್ಮದಿ ಬೇಡವಾ? ನಮಸ್ಕಾರ. ಗೋಪಿ ಹೋದ, ಗೋಪಿ ಹೋದ. ನಾನು ನಿಮ್ ಹತ್ರ ಸ್ವಲ್ಪ ಒಂಟಿಯಾಗಿ ಮಾತಾಡ್ಬೇಕು. ಬೆಳಿಗ್ಗೆ ನಾನು ಇಡ್ಲಿ ಕೊಟ್ಟು ಕಳ್ಸಿದ್ನಲ್ಲ, ಒಂದು ಹುಡುಗನಿಗೆ ಯಾಕೆ ಇಡ್ಲಿ ಕೊಟ್ಟು ಕಳಿಸ್ತಾಳೆ? ನನ್ನ ಮಾನ ಮರ್ಯಾದೆ ತೆಗಿಲಿಕ್ಕೆ ನೀವು ಇಡ್ಲಿಯನ್ನು ಕಳಿಸಿದ್ದು. ನೋಡಿ, ಪುನಃ ಹೇಳುತ್ತೇನೆ, ನಾನು ಬಡವನಿರಬಹುದು, ಆದ್ರೆ ಭಿಕ್ಷುಕನಲ್ಲ. ಈ ಮಂಗಳೂರು ಮಂಜುನಾಥ ಹೈ ಕ್ಲಾಸ್ ಕುಟುಂಬದಲ್ಲಿ ಹುಟ್ಟಿದವನು. ಇಂಥ ಅವಮಾನವನ್ನು ಎಂದೆಂದಿಗೂ ಸಹಿಸುವುದಿಲ್ಲ. ಎಲ್ಲಿ ನಿನ್ನ ತಾತ, ಎಲ್ಲಿ ನನ್ನ ಮುದುಕ? ಆ ತಾತ ಬರಲಿ, ಮುದುಕ ಬರಲಿ, ತಾತ ಅಜ್ಜ. ಅಯ್ಯ ಮಂಜುನಾಥ, ಬಾರಯ್ಯ. ಇವತ್ತು ದಸರಾ, ಗೊಂಬೆ ಕೂರಿಸಿದ್ದಾರೆ, ವಿಶೇಷ ದಿನ, ಎಲ್ಲರೂ ಸೇರಿದ್ದಾರೆ. ನಿನಗಂತೂ ಬೆಂಗಳೂರಲ್ಲಿ ಯಾರು ಇಲ್ವಲ್ಲ, ದಿವಸ ಹೊರಗಡೆ ದುಡ್ಡು ಕೊಟ್ಟು ಊಟ ಮಾಡೋದು ಇದ್ದೇ ಇದೆ. ಇವತ್ತಾರು ನಮ್ಮನೆ ಊಟ ಮಾಡೋ ಬಾರಯ್ಯ. ಎಂತದ್ದು ಊಟವೋ? ಈ ಮಂಗಳೂರು ಮಂಜುನಾಥ ಮಂಗಳೂರಿಂದ ಬೆಂಗಳೂರಿಗೆ ಬಂದಿದ್ದು ನಿಮ್ಮ ಮನೆಯಲ್ಲಿ ಬಿಟ್ಟಿ ಊಟ ಮಾಡಲಿಕ್ಕೋ?
ಬರ್ತೇನೆ. ನಿಂತ್ಕೊಳ್ಳಯ್ಯ. ಮಾತೆತ್ರ ಪಂಚೆ ಎತ್ಕೊಂಡು ಸಿಟ್ಟು ಮಾಡೋದೊಂದು ಗೊತ್ತು ನೋಡು ನಿನಗೆ. ನೋಡು, ನೀವು ಊಟ ಮಾಡಿದ್ರು ಚಿಂತೆ ಇಲ್ಲ, ಗೊಂಬೆ ನೋಡಕ್ ಬಾರಪ್ಪ. ಬಾರಯ್ಯ, ಬಾಬಾ. ನಮಸ್ಕಾರ. ಬನ್ನಿ ಬನ್ನಿ, ಇಲ್ಲೇ ಇಲ್ಲಿ ಕೂತ್ಕೊಳ್ಳಿ. ಗೋಪಿ, ನೀನು ಯಾವಾಗ ಇಲ್ಲಿಗೆ ಬಂದದ್ದು? ಊಟ ಹಾಕ್ತಾರೆ ಗೊತ್ತಾಯ್ತು, 6 ಗಂಟೆಗೆ ಬಂದ್ ಕುಂತೀವಿ ಗುರು. ತಾರಣೆ. ಗೋಪಿ, ಅದು ತಾರಣೆ ಅಲ್ಲ, ಅದು ಶಂಕರಾಭರಣ ರಾಗ ಧಾರಣೆ. ಸುಮ್ಕಿರು ಗುರು, ಕಳ್ಳೆ ಪುರಿಗೂ ಸಹ ಹಾಡು ಹಾಡು. ಯಾವುದೋ ಒಂದು ತಾಲ್. ಶಿಷ್ಯ, ಆ ಸೆಲ್ಫ್ ಮೇಲೆ ನಿಮ್ ಗುರು ಥರಾನೇ ಒಂದ್ ಬೊಂಬೆ ಇದೆ, ನೋಡಿದ್ಯಾ? ಎಲ್ಲಿ? ಅದು ಅಲ್ಲಿ. ಓ, ನೂರಕ್ ನೂರು ನಮ್ ಗುರು ತರಾನೇ ಐತೆ. ಅದ್ರ ಪಕ್ಕ ಇನ್ನೊಂದ್ ಬೊಂಬೆ ಇದೆಯಲ್ಲ, ನೋಡಿದ್ಯಾ? ಅದು ನನ್ ಥರನೇ ಇದೆ ಅಲ್ವಾ? ಜೋಡಿ ತುಂಬಾ ಚೆನ್ನಾಗಿದೆ ಅಲ್ವಾ? ಅರ್ಥ ಆತು, ಅರ್ಥ ಆತು. ಹೋಗಿ ನಿಮ್ ಗುರು ಹತ್ರ ಹೇಳ್ತೀಯಾ? ತಪ್ಪಾಯ್ತು, ಬೇರೆ ಕಡೆ ಕೂತ್ಕೊಬೇಕಾಯ್ತು. ಏಯ್, ಹೋಗಿ ಹೇಳೋ. ಹೇಳ್ತೀನಿ ಹೇಳ್ತೀನಿ ಗುರು. ಅಲ್ಲಿ ನೋಡು, ನಿನ್ನಂಗೆ ಒಂದ್ ಬೊಂಬೆ ಆಯ್ತು ಗುರು. ಎಲ್ಲಿ ಮಾರಾಯ? ಅಲ್ಲಿ ಹಸೂರ್ ಸಲ್ಟ್ ಹಾಕೊಂಡು ಕೈನಾಗ ಹಾರ್ಮೋನಿಯಂ ಇಟ್ಕೊಂಡು. ಆ ಬೊಂಬೆ ನನ್ನಾಗೆ ಚಂದ ಉಂಟು ಅಲ್ಲ? ಅದ್ರ ಪಕ್ಕ ಇನ್ನೊಂದ್ ಹೆಣ್ ಬೊಂಬೆ ಐತ್ ನೋಡ್ ಗುರು. ಅದ್ ಯಾರ್ ತರ ಇರ್ಬೋದು ಹೇಳು? ನಮ್ ಸಂಧ್ಯಾ ಅತ್ಗೆ ಇದ್ದಂಗಿಲ್ಲ ಗುರು. ಜೋಡಿ ಆದ್ರೆ ಹೆಂಗೆ ಬೊಂಬಾಟಾಗಿರುತ್ ಗುರು. ಈಗ ಹೇಗುಂಟು? ಇದು ನನ್ನ ನಿನ್ನ ಜೋಡಿ ಭಯಂಕರ ಜೋರುಂಟು. ಗುರು, ಇನ್ ಮ್ಯಾಕೆ ಕೆಲವು ವಿಸ್ದಾಗೆ ನಾನ್ ಗುರು ಆಯ್ತೀನಿ, ನೀ ಶಿಷ್ಯ ಆಗಿರು. ಆಹಾ, ಎಂತ ಸುಂದರ ದರ್ಶನ! ಸೂರ್ಯ ಭಗವಾನ್, ಎಂತ ಸುಂದರ ದರ್ಶನ! ನಾನು ಇವನ್ನ ಲವ್ ಮಾಡ್ತಿದ್ದೀನಿ ಅಂತ ಎಷ್ಟೆಷ್ಟೋ ರೀತಿಲಿ ಹೇಳಿ ನೋಡಾಯ್ತು. ಈ ಆಸಾಮಿಗೆ ಅರ್ಥನೇ ಆಗ್ತಿಲ್ವಲ್ಲ. ಒಂದ್ ವೇಳೆ ನನ್ ಸೌಂದರ್ಯ ನೋಡಾದ್ರೂ ಇವ್ರಿಗೆ ಲವ್ ಹುಟ್ಟುತ್ತೇನೋ ನೋಡೋಣ. ಆಹಾ, ಸೂರ್ಯ ಭಗವಾನ್ ನಮೋ ನಮಃ, ನಮೋ ಭಯಂಕರ ಚಂದ ಉಂಟು. ಈಗ ನೀವು ಹಾಡಿದ್ದು ಪಂತುವರಾಳಿ ಭೈರವ ರಾಗ, ಭಯಂಕರ ಚಂದ ಉಂಟು. ಆ ರಾಗವನ್ನು ನೀವು ಹಾಡುವಾಗ ಕೊನೆಯಲ್ಲಿ ಸಣ್ಣ ಮಿಸ್ಟೇಕ್ ಮಾಡಿದಿರಿ ನೋಡಿ. ಈಗ ನಾನು ಹಾಡಿ ತೋರಿಸುತ್ತೇನೆ. ಗಮಪ ಗಾರಿ ಸಾ ಸಾ ರಿ ಗರಿ ಗರಿ ಗಮಪತ. ಇಲ್ಲೇ ನೀವು ಮಿಸ್ಟೇಕ್ ಮಾಡಿದ್ದು. ಪಂತುವರಾಳಿ ಭೈರವ ರಾಗದಲ್ಲಿ ದೊಡ್ಡತ ಬರುವುದಿಲ್ಲ, ಸಣ್ಣತ. ಗಮಪಥ ಪಥ 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 ಪಥ. ನಿಲ್ಲಿಸ. ಎಂತದೋ ನಿನ್ನ ಕಿರಿಕಿರಿ. ಇಲ್ಲಿ ನಾನು ಹಾಡುತ್ತಿರುವುದು ನಿನಗೆ ಕೇಳಿಸುತ್ತಿಲ್ಲವೋ? ಗಮಪಥ 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 ಪಥ 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 ಗಮಪಥ ಗಮಪಥ. ಎಂತದ್ದು? ಏನಾಯ್ತು? ಸಂಗೀತ ಕಲಿಯಲು ನಿಮಗೆ ಇಷ್ಟವಿಲ್ಲವೋ? ಮುಠಳ 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 ಟ್ಯೂಬ್ಲೈಟ್ 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 ಪೆದ್ದು ಪೆದ್ದು ಪೆದ್ದು.